ಯಾರಿಗೂ ಕಾಣದಂತೆ ಯಾರಿಗೂ ಕಾಣದಂತೆ ಅಲ್ಲ. ನೀನು ಹೀಗೆ ಮಾಡ್ತಾ ಇದ್ದೀಯ ಅಂತ ಅಂದ್ರೆ ಮೂಲೆಯಲ್ಲಿ ಕೂತ್ಕೊಂಡು ಅಂತ ಕೂಗ್ತಾ ಇರ್ಬೇಕಾಗ್ತದೆ. ನೀನು ಕುಡಿತೀಯನ? ನೀರು ಬೇರೇನು ಅಲ್ಲ, ನೀ ಬೇಸರ ಆಗ್ಬೇಡ. ಯಾರು ಅವ ಕುಡಿಯುವುದಾ? ಅವ ಕುಡಿಯುವುದಲ್ಲ, ಅವ ಮೋರುವುದೇ. ನನ್ನ ದೃಷ್ಟಿ ಏನಿದೆ ಆಗ್ತದೆ ಅಲ್ವಾ? ಚಂದ ಅಂತ ಹೇಳಿದ್ರೆ ನೀನೆ. ಹೌದು. ಎಂತ ದೃಷ್ಟಿ ತಾಗುದು? ಮೊದ್ಲು ಹಲ್ಲು ನೋಡ್ಕೊಂಡು ಹೇಳು. ಹಲ್ಲಿನ ವಿಚಾರ ಮಾತಾಡ್ಬೇಡ. ಏನಾಗ್ತಿದೆಯೋ ಇಲ್ಲಿ? ಏನಾಗ್ತಾ ಇದೆ ಇವಾಗ? ಅಲ್ಲದೆ ಹೋದ್ರೆ ಈಗಷ್ಟೇ ನಾಟ್ಯ ಹೇಳಿ ಕೊಡೋದಕ್ಕೆ ನೀನು ಪ್ರಾರಂಭ ಮಾಡಿದ್ದು. ಎಲ್ಲಿಂದ ಪ್ರಾರಂಭಿಸಿದ್ದು? ಎಲ್ಲಿಂದ? ಕಿಟ್ಟಕ್ಕ ಸರಿಕಿತ ಮಾಡ್ಲಿಕ್ಕೆ ಬಿಡ್ಲೇ ಇಲ್ಲ ಅವಳು, ಬಂದಾಯ್ತಲ್ಲ. ಹೌದಪ್ಪ. ಒಂದು ಹೇಳುದಾದ್ರೆ ಏನು, ಮದನ ಚಂದ್ರ ಮದುವೆಯಾಗು ಹಾಗೆ ಈಗಲೇ ಹೇಳ್ತಿದ್ದಳಲ್ಲ, ಅವಳಿಗೂ ನಿನಗೂ ಸಂಬಂಧ ಏನು ಮದನ? ಅವಳ ಬಗ್ಗೆ ಹೇಳುದಾದ್ರೆ ಕೇಳು. ನೀನೇನಾದ್ರು ದೂರ ಮಾಡಿದೆ ಅಂತ ಅಂದ್ರೆ ನಾನು ಇಲ್ಲಿಗಂತ ಹೋಗುದು ಹೇಳಯ್ಯ. ಮದನ ಚಂದ್ರ ಏನೇ ಹೆಜ್ಜೆ ಗಟ್ಟಿ ಉಂಟು ಪುಣ್ಯಾತ್ಮ. ಅಲ್ವಾ? ನಿನ್ನಲ್ಲೇ ನಾನು ಹೆಜ್ಜೆ ಕಲಿತೆ ಅಂತ ಆದ್ರೆ ಪ್ರಥಮ ಸ್ಥಾನ ನನಗೆ ಸಿಗ್ತದೆ ಎನ್ನುವಂತ ವಿಶ್ವಾಸ ನನಗೆ ಈಗ ಬರ್ತಾ ಉಂಟು. ಖಂಡಿತವಾಗಿ ಹೌದು. ಹೌದು. ಅವಳು ಯಾರು? ಅವಳಿಗೂ ನಿಮ್ಗೆ ಸಂಬಂಧ ಏನು? ಅವಳ ಬಗ್ಗೆ ಹೇಳುದಾದ್ರೆ ಕೇಳು. ಏನು? ಸಿಹಿ ಇದ್ದಲ್ಲಿ ಇರುವೆ ಮುತ್ತಿಗೆ ಹಾಕುವುದು ಸಹಜ ತಾನೆ. ಸತ್ಯ. ಅದೇ ರೀತಿಯಲ್ಲಿ ಒಬ್ಬ ಚಂದದ ಹುಡುಗ ಇದ್ದ ಅಂತಾದ್ರೆ ಅಲ್ಲಿ ಹೆಣ್ಣು ಮಕ್ಕಳು ಬರುವುದು ಸ್ವಾಭಾವಿಕ ಅಲ್ವೇನೆ? ಅವರು 3 ಜನ ಚಂದ ಇದ್ದೇ ನನಗೆ ರಗಳೆ ಆದದ್ದು. ನೀ ಹುಡುಕುದಲ್ಲಿ ನಿನ್ನ ಕಣ್ಣಿಗೆ ಬೆಂಕಿ ಬಿದ್ದೋಗಿದೆಯಾ? ಇಲ್ಲಿ ಮನಮಾತನ ಹಾಗೆ ನಾನಿದ್ದೇನೆ, ಅವತ್ತು ಹುಡುಕುದಂತ ನೀನು. ನಿನಗೆ ಚಂದ ಅಂತ ಹೇಳಿ ಚಂದ ಅಲ್ವೇನೆ? ನನ್ನ ದೃಷ್ಟಿ ಏನಿದೆ ಆಗ್ತದೆ ಅಲ್ವಾ? ಚಂದ ಅಂತ ಹೇಳಿದ್ರೆ ನೀನೆ. ಹೌದು. ಎಂತ ದೃಷ್ಟಿ ತಾಗುದು? ಮೊದ್ಲು ಹಲ್ಲು ನೋಡ್ಕೊಂಡು ಹೇಳು. ಹಲ್ಲಿನ ವಿಚಾರ ಮಾತಾಡ್ಬೇಡ. ಒಮ್ಮೆ ಹಲ್ಲು ತೋರಿಸಿ ನೋಡುವ. ಬೇಡ ಅಂದೆ. ಹಲ್ಲಿನ ವಿಚಾರ ಮಾತಾಡ್ತಾರೆ ಹೊರಗಿಸ್ತೇನೆ ಜಾಗ್ರತೆ. ಅವಳು ಇಲ್ಲಿಗಾಗಿ ಯಾಕೆ ಬಂದಿದ್ದಾಳೆ ಗೊತ್ತಾ ನಿನಗೆ? ಯಾಕೆ? ನನ್ನ ಬಗ್ಗೆ ಪ್ರಚಾರ ಕೇಳಿದ್ದಾಳೆ ಅವಳು. ಏನಂತ? ನಾಟ್ಯ ಚತುರ, ನಾಟ್ಯ ಮಯೂರ, ನಾಟ್ಯ ಕಲಿಸ್ತಾರೆ ಎನ್ನುವ ಹಾಗೆ ಇಲ್ಲಿವರೆಗಾಗಿ ಬಂದಿದ್ದಾಳೆ ಪಾಪ. ಅವಳಿಗೆಲ್ಲ ನಾನು ನಾಟ್ಯ ಹೇಳಿಕೊಡ್ತೇನೆ. ಅವಳ ಮುಖ ನೋಡೆ, ಅವಳ ಸೊಟ್ಟ ಮುಖಕ್ಕೆ ಬೆಂಕಿ ಬೀಳಲಿಕ್ಕೆ. ಅವಳ ರೂಪದ ಬಗ್ಗೆ ಹೇಳುವುದಾದ್ರೆ ಬಾಡಿದ ಮೈಮಾಟ. ಅವಳು ನಡೆಯುವುದು ಹೇಗೆ ಗೊತ್ತ ನಿನಗೆ? ಹೇಗೆ? ಒಂಟೆಯ ನಡೆದಾಟ. ಒಂಟೆಯ? ಒಂಟೆ ಅಂತ ಹೇಳಿ ನನ್ನ ನೋಡಿ ಹೇಳುದ, ಅವಳು ನೋಡಿ ಹೇಳುದ? ನಿನಕ್ಕೆ ಹೇಳಿತ್ತು ಮದನ. ರೂಪ ಬಗ್ಗೆ ಹೇಳಿದಾಗ ಅವಳು ಬೇಸರ ಮಾಡಿಕೊಳ್ಳಿಲ್ಲ. ಒಂಟೆ ಅಂತ ಹೇಳಿದಾಗ ಯಾಕೆ ಬೇಸರ ಮಾಡಿಕೊಳ್ಳು? ಒಂಟೆ ಎಂದಾಕ್ಷಣ ಬೇಸರ ಮಾಡಿಕೊಳ್ಳಬಾರದು. ಯಾಕೆ ಗೊತ್ತಾ? ಯಾಕೆ? ಒಂಟೆ ಮರುಭೂಮಿಯ ಹಡಗು. ಹೌದಂತೆ. ಅದು ಕುಡಿಯದೆ ಕೆಲವು ಸಮಯ ಬರ್ತದಂತೆ. ಹೌದಲ್ಲ? ಸತ್ಯ ಹೇಳು, ನೀನು ಕುಡಿದೆ ಬದುಕ್ತೀಯ? ನಿನಗೆ ಬೇಕೆ ಅಲ್ವಾ? ಒಪ್ಪಿಕೋ. ನನಗಂತ ಹೇಳಿದ್ರೆ ಇಲ್ಲಿ ತನಕ ನಾವೆಲ್ಲರೂ ಕುಡಿತೇವೆ ನೋಡು. ಹಾಗಂತ ನೀರು ಕುಡಿಯುವುದು ಮಾತ್ರ ಇಲ್ಲಿದ್ದವ್ರು ಯಾರು ಕುಡಿಯುವುದಿಲ್ಲ. ನನ್ನದು ಸ್ವತಃ ಖರ್ಚು, ಧರ್ಮದ ಸೇವೆ ಇಲ್ಲ. ಎಂತಾದ್ರೂ ಕುಡಿಯುವುದು ಹೌದಲ್ಲ? ಏನೇ ನೀನು ಕುಡಿತೀಯನ? ನೀರು ಬೇರೇನು ಅಲ್ಲ, ನೀ ಬೇಸರ ಆಗ್ಬೇಡ. ಯಾರು ಅವ ಕುಡಿಯುವುದಾ? ಅವ ಕುಡಿಯುವುದಲ್ಲ, ಅವ ಮೋರುವುದೇ. ಎಲ್ಲಿಯೋ ನಿರ್ಗತಿಕಳೆ ಇವಳು ಇಲ್ಲಿವರೆಗಾಗಿ ಬಂದು ನನಗೆ ಹೇಳ್ತಾ ಇದ್ದಾಳೆ. ಈಗ ನನಗೂ ಅವಳಿಗೂ ಹೋಲಿಸಿದ್ರೆ ನನಗಾಗುವ ಜೋಡಿಯ ಇವಳು. ಈ ಕೂಟದಲ್ಲಿ ಜೋಡಿ ಅಂತ ಹೇಳಿದ್ರೆ ಯಾರದು? ಜೋಡಿ ಅಂದ್ರೆ ನಮ್ಮಿರುವರದಲ್ವೇನೆ. ನಮ್ಮಿಬ್ಬರು ಜೋಡಿಯ ಮುಂದೆ ಯಾರು ಜೋಡಿ ಆದ್ರೂ ಕಾಣ್ತದ ಮದನ? ಯಾವುದೂ ಕಾಣ್ಲಿಕ್ಕಿಲ್ಲ. ನೀ ಬೇಸರ ಆಗಬೇಡ. ಪ್ರಥಮ ಬಂದ್ರೆ ಆಯ್ತಲ್ವ, ನಾನಿದ್ದೇನೆ. ಅವಳಲ್ಲಿ ಹೆಚ್ಚಿಗೆ ಮಾತಾಡ್ತಿರ್ಬೇಡ. ಆಗಲಿ, ಬೇಗ ಕಳಿಸಿಕೊಡು. ನೀನು ಹೇಗೆ, ನಿನ್ನ ಮನಸ್ಥಿತಿ ಹೇಗೆ ಎನ್ನುವುದಕ್ಕೆ ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡಿದ್ದೇನೆ. ಇಷ್ಟು ದೊಡ್ಡ ಧನಿಕನಾಗುವುದಕ್ಕೆ ಕಾರಣ ಮಾಲಿನಿ ಎನ್ನುವುದಕ್ಕೆ ಮರೆತು ಹೋದೆ ಅಲ್ವಾ?
ಈಗಾಗಲೇ ಕಪಟ ಕಾರಸ್ಥಾನ ಎನ್ನುವುದು ನಿನ್ನ ಮನಸ್ಸಿನಲ್ಲಿ ಮಡುಗಟ್ಟಿ ಹೋಗಿದೆ. ಆವಾಗ ನಿನಗೆ ನಾನು ಚಂದವಾಗಿ ಕಂಡಿದ್ದೆ. ನನ್ನ ಕುರಿತಾಗಿ ಹೊಗಳಿದವ ನೀನಿದ್ಯಾ. ಈಗ ಅವಳು ಬಂದಿದ್ದಾಳೆ, ಅವಳು ಕುರಿತಾಗಿ ಹೊಗಳ್ತಾ ಇದ್ಯಾ. ನಾಳೆ ಅಂತ ಹೇಳಿ ಮತ್ತೊಬ್ಬ ಆಕೆ ಈ ಹೂವಿಂದ ಹೂವಿಗೆ ಹಾರುವಂತ ದುಂಬಿಯೇ ಯಾರಿಗೂ ಕಾಣದಂತೆ ಏನಿಗೂ ಕಾಣದಂತೆ ಅಲ್ಲ. ನೀನು ಹೀಗೆ ಮಾಡ್ತಾ ಇದ್ದೀಯ ಅಂತ ಅಂದ್ರೆ ಮೂಲೆಯಲ್ಲಿ ಕೂತ್ಕೊಂಡು ಹೇ ಅಂತ ಕೂಗ್ತಾ ಇರ್ಬೇಕಾಗ್ತದೆ. ಅದೇ ಮಾಡಿಸ್ತೇನೆ. ಇಲ್ಲದೆ ಹೋದ್ರೆ ನನ್ನ ರೂಪ ಅಂತೇಳಿ ಸುಟ್ಟು ರೂಪ ಆಗಿ ಕಾಣ್ತದೆ. ನೋಡಿ ನಿನ್ನ ರೂಪ ಹೇಗುಂಟು ಗೊತ್ತಾ? ಎಂತ ಚಂದ. ಈಗಾಗ್ಲೇ ನಿನ್ನ ರೂಪ ಹೇಗೆ ಈ ಬಲಿ ಕೊಡ್ಲಿಕ್ಕಿರುವಂತ ಕುಂಬಳಕಾಯಿಗೆ ಕಣ್ಣು ಹುಪ್ಪು ನಾವಲ್ಲಿ ಬಿಡಿಸಿದ್ರೆ ಹೇಗೆ ಕಾಣ್ತದೆ ನೋಡು, ಹಾಗೆ ಇದೆ. ನಿನ್ನ ರೂಪ ನೋಡಿದ್ದೇನೆ. ಎಂತಾಯ್ತು? ಅದೇ ಕುಂಬಳ ಮರಳಿ ನಡ್ಲಿಕ್ಕೆ ಹೊಂಡ ತೆಗಿತ ನೋಡು, ಆ ಹೊಂಡದಾಗ ಉಂಟು. ಅದೇ ಹೊಂಡಕ್ಕೆ ಹಾಕಿ ಮುಚ್ಚುತ್ತೆ ನಿನ್ನ. ನಾನು ನಡ್ಕೊಂಡು ಹೋದ್ರೆ ನಿನಗೆ ಒಂಟೆ ನಡ್ಕೊಂಡು ಹೋದಾಗ್ತದೆ. ಈಗಾಗ್ಲೇ ನಿನ್ನ ತಲೆ ಮೇಲೆ ಇರುವುದು ತೆಗೆದಿಟ್ಟು 2 ಕೋಡ್ ಕಟ್ಟಿನೊಳಗೆ ಮಹಿಷಾಸುರನ ಹಾಗೆ ಕಾಣ್ತೇನೆ. ಒಪ್ಪಿದ ಕೋಳವೇ. ಈಗಾಗ್ಲೇ ಎಲ್ಲರ ಮನೆಯಲ್ಲಿ ಜನಜನಿತವಾಗಿರುವಂತಹ ಬಾವು ಕಣ್ಣು ದೃಷ್ಟಿಯ ಭಾವಚಿತ್ತ ಈ ಕಾಣ್ತದೆ. ನಿನ್ನದೊಂದು ಭಾವಚಿತ್ರ ತೆಗೆದಲ್ಲಿ ಆದ್ರೂ ಹೊಸ ಮನೆ ಎದುರುಗಡೆ ಹಾಕ್ತೇನೆ ನಾನು. ಅದೇ ಮಾಡಿಸ್ತೇನೆ. ಈಗಾಗಲೇ ಒಂದು ಮಾತನ್ನು ನೆನಪಿಟ್ಟುಕೋ, ಈ ಪ್ರಪಂಚದಲ್ಲಿ ತಾನು ಏನೇ ಹೇಳಿದ್ರೆ ನಡೀತದೆ ಎನ್ನುವುದಾಗಿ ಭಾವಿಸಿಕೊಂಡಿರಬಹುದು. ಆದ್ರೆ ಸೊಕ್ಕಿದವ ಸೊರಬೇಕಾಗ್ತದೆ, ಬೀಗಿದವ ಬಾಗಬೇಕಾಗ್ತದೆ, ಮೆರೆದವ ಮಣ್ಣಾಗಬೇಕು, ಉರಿದವ ಬೂದಿ ಆಗಬೇಕು. ಇದು ಕಾಲಚಕ್ರ ನಿಯಮ. ಎಲ್ಲರ ಕಾಲು ಎಳಿತದೆ. ಕಾಲ ಗೊತ್ತಾ? ಕಾಲು ಹಿಡಿದು ಎಳಿತೇನೆ ಆದಿತಂತೆ. ಹಾಗಂತೆ ಇಲ್ಲಿರುವಂತ ಎಲ್ಲಾ ವಿಚಾರವನ್ನು ಸರಪಂಚರಿಗೆ ಹೇಳಿ ಸರಿಯಾದ ಮತ ಹರಿತೇನೆ. ಸರಪಂಚನಿಗೆ ಹೇಳ್ತೀಯ? ಹೇಳಿದ ತಕ್ಷಣ ಈ ಮದನ ಚಂದ್ರ ಹೆದರ್ತಾನೆ ಅಂತ ಭಾವಿಸಿಕೊಂಡೆಯ? ನೋಡಿಕೊಳ್ತೇನೆ. ನನ್ನನ್ನ ಕೆಣಕಿದವನಿಗೆ ಈ ಪೃಥ್ವಿಯಲ್ಲಿ ಉಳಿಗಾಲ ಇಲ್ಲ. ಮತ್ತೆ ಅಲ್ಲ, ನನಗೆ ಬೇಕು ಅಂದ್ರೆ ಬೇಕು, ಬೇಡ ಅಂದ್ರೆ ಬೇಡ ಅಷ್ಟೇ. ನಿನಗೆ ಬೇಕು ಅಂತ ಹೇಳಿದಾಗ ಹತ್ರ ಬರುವುದಕ್ಕೆ, ಬೇಡ ಎಂಬುದಾಗಿ ಹೇಳಿದಾಗ ದೂರ ಹೋಗುವುದಕ್ಕೆ ಈ ಹೆಣ್ಮಕ್ಕಳಂತ ಹೇಳಿ ನಿನ್ನ ತೊತ್ತಿನವರಲ್ಲ ನಾವು. ನಿನ್ನ ಅಗತ್ಯ ನನಗಿಲ್ಲವೇ? ಹೌದಾ? ನಿನ್ನನ್ನು ಅನುಭವಿಸಿ ಆಗಿದೆ ನಾನು. ಸರಪಂಚನಿಗೆ ಹೇಳ್ತೀಯ? ಹೇಳಿಯೇ ಹೇಳ್ತೇನೆ. ಹೇಳಿ ಒಂದು ರೋಮವನ್ನ ಕೊಂಕಿಸುವ ಸಾಧ್ಯವಿಲ್ಲ. ನೆನಪಿರಲಿ. ರೋಮ ಕೊಂಕಿಸುವುದಲ್ಲ, ನೀನು ಕುತ್ತಿಗೆಯನ್ನು ಕತ್ತರಿಸ್ತೇನೆ ನಾನು. ಹೇಳ್ತೇನೆ ಮಾಡುದೇನು? ಹೇಳು. ಸಗಣಿ ಸಂಗಮ ಮಾಡಿ ಕಂಪ ಕಾಣಲು ಬಹುದೇ, ಸಗಣಿ ಸಂಗಮ ಮಾಡಿ ಕಂಪ ಕಾಣಲು ಬಹುದೇ, ಬಗೆದನು ವಿಧಿ ತಕ್ಕ ಶಿಕ್ಷೆ, ಬಗೆದನು ವಿಧಿ ತಕ್ಕ ಶಿಕ್ಷೆ. ಸುಗುಣವಂಶೀಯ ಮಾಗಜಾಲಕ್ಕೆ ಬೀಸಿ, ಸುಗುಣವಂಶೀಯ ಮಾಗಜಾಲಕ್ಕೆ ಬೀಳಿಸಿ, ಹಗೆಯಾದ ಕರ್ಮಕ್ಕೆ ಶಿಕ್ಷೆ, ಹಗೆಯಾದ ಕರ್ಮಕ್ಕೆ ಶಿಕ್ಷೆ.